ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಇದು ತುಂಬಾನೇ ರುಚಿಯಾಗಿರುವಂತಹ ಇನ್ಸ್ಟೆಂಟ್ ಸ್ನ್ಯಾಕ್ಸ್ ರೆಸಿಪಿ. ಇದು ಬ್ರೆಡ್ ಇಂದ ತಯಾರಿಸಿ ಹೊಸ ರೀತಿಯ ರೆಸಿಪಿ. ಇದನ್ನ ಮೊದಲು ಯಾವತ್ತೂ ಕೂಡ ನೀವು ತಿಂದಿರಲ್ಲ ಹಾಗೂ ನೋಡೂ ಇರಲ್ಲ ಅನ್ಸುತ್ತೆ. ಗ್ಯಾರಂಟಿ ನೋಡಿದ ತಕ್ಷಣ ಈ ಒಂದು ರೆಸಿಪಿನ ತಯಾರಿಸ್ತೀರಾ. ಸೊ ಈ ರೆಸಿಪಿ ಮಾಡೋದಕ್ಕೆ ಒಂದು ಬೌಲಿಗೆ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟು, ಹಾಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನಂತರ ನೀರನ್ನು ಹಾಕಿ ಇದನ್ನ ಗಂಟಿಲ್ಲದ ಹಾಗೆ ನಾವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಫ್ರೆಂಡ್ಸ್, ಇವಾಗ ನೋಡಿ, ಹಿಟ್ಟಲ್ಲಿ ಸ್ವಲ್ಪನೂ ಗಂಟಿಲ್ದಂಗೆ ನಾನು ಕಲಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಹಸಿರು ಮೆಣಸಿನಕಾಯಿನ ನಾನು ಹೀಗೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಹಸಿರು ಮೆಣಸಿನಕಾಯಿ ಬೇಡ ಅಂದರೆ ನೀವು ಖಂಡಿತ ಸ್ಕಿಪ್ ಮಾಡ್ಬೋದು. ಇಲ್ಲಿ ಇದ್ರ ಬದಲು ಬೇಕಿದ್ರೆ ನೀವು ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಬೋದು. ಹಾಗೆ ಇಲ್ಲಿ ಮೀಡಿಯಂ ಸೈಜಲ್ಲಿರುವಂತಹ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಚಿಕ್ಕದಾಗಿರುವಂಥ ಒಂದು ಟೊಮ್ಯಾಟೊ ಕೂಡ, ನೋಡಿ, ಟೊಮ್ಯಾಟೊ ಕೂಡ ಹಾಕಿ ನಾನು ಒಂದು ಸಣ್ಣದಾಗಿರುವಂಥ ಟೊಮ್ಯಾಟೊನ ಸಣ್ಣದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ, 1 ಟೇಬಲ್ ಸ್ಪೂನ್ ಆಗುವಷ್ಟು. ತುಂಬನೇ ಬೇಗ ತುಂಬ ಈಸಿಯಾಗಿ ಮಾಡುವಂತಹ ಒಂದು ಬ್ರೆಡ್ಡಿಂದ ತಯಾರಿಸುವ ಹೊಸ ರೆಸಿಪಿ ಅಂತ ಹೇಳ್ಬೋದು ಇದನ್ನು. ಸೊ ಖಂಡಿತ ಒಂದ್ಸಲ ಆದರೂ ಮನೇಲಿ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವಂತಹ ಒಂದು ಸ್ನ್ಯಾಕ್ಸ್ ಇದು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ನೀವು, ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಮತ್ತು ಉಪ್ಪು ಹಾಗೆ ನೀರನ್ನು ಹಾಕಿ ಮಿಕ್ಸ್ ಮಾಡಿ, ಅದಕ್ಕೆ ಹಸಿರು ಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿಂಗ್ ಬೌಲಿಗೆ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇಲ್ಲಿ 1 ಕಪ್ ಆಗೋಷ್ಟು ತಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂದರೆ ಖಂಡಿತ ಇನ್ನೂ ಕೂಡ ಜಾಸ್ತಿ ಉಪಯೋಗಿಸ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಎಣ್ಣೆನ ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಇದು ನಾವು ನೋಡಿ, ಜಾಸ್ತಿ ಒಂದೇ ಸಲ ನೀರು ಹಾಕಿ ಜಾಸ್ತಿ ನೀರು ಹಾಕೋದ್ರಿಂದ ಬೇಗ ತೆಳ್ಳಗಾಗುತ್ತೆ. ಸೊ ನೋಡಿಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ಥರ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಎಣ್ಣೆನೇನಾದರೂ ಹಾಕಿ 1-2 ನಿಮಿಷ ನಾದ್ಕೊಂಡು ನಂತರ ಇದನ್ನು ಮುಚ್ಚಿ ನೀವು ಇಡಬೇಕಾಗುತ್ತೆ. ಸೊ ನೋಡಿ, ಇವಾಗ ಕರೆಕ್ಟಾಗಿ ಆಗಿದೆ. ಆದಷ್ಟು ಇದು ಸ್ವಲ್ಪ ಗಟ್ಟಿನೇ ಇರಬೇಕು, ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು. ಸ್ವಲ್ಪ ತೆಳ್ಳಗೇನಾದರೂ ಆದರೆ ಖಂಡಿತ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಒಂದು ಮೀಡಿಯಮ್ ಆಗಿ ಮಾಡ್ಕೊಳ್ಳಿ, ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಡಿ. ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು 10 ನಿಮಿಷ ರೆಸ್ಟಿಗೆ ಇಟ್ಬಿಡೋಣ. ಒಂದು ಪ್ಲೇಟ್ ಮುಚ್ಚಿ ಇಟ್ಟಿದ್ದೀನಿ. ಈ ಕಡೆ ಬ್ರೆಡ್ ಪೀಸಸ್ನ ತೊಗೊಂಡಿದ್ದೀನಿ, 1-2. ನೋಡಿ, ಹೀಗೆ ಸೈಡಲ್ಲಿರೋಂತಹ ಇದನ್ನು ಬ್ರೌನ್ ಕಲರ್ ಇರೋದನ್ನು ತೆಗೆದು ಬಿಡೋಣ. ಇಲ್ಲ ನೀವು ಬೇಡ ಅನ್ನೋದಾದರೆ ಹಾಗೆ ಕೂಡ ಉಪಯೋಗಿಸ್ಬೋದು, ಇದನ್ನು ತುಂಬಾ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ಇವಾಗ ನಾನು ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ತೀನಿ. ನೋಡಿ, ಹೀಗೆ ಕಟ್ ಮಾಡ್ಕೊಳ್ತೀನಿ ಚಿಕ್ಕದಾಗಿ. ಹೀಗೆ ಕಟ್ ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಮಾಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ. ಈ ಒಂದು ಬ್ರೆಡ್ ರೆಸಿಪಿನ ಖಂಡಿತ ಒಂದ್ಸಲ ನೀವು ತಯಾರಿಸಿ. ಮೊದಲು ಯಾವತ್ತೂ ಕೂಡ ಈ ಒಂದು ರೆಸಿಪಿನ ನೀವು ತಿಂದಿರಲ್ಲ ಅನಿಸುತ್ತೆ. ಈಗ ಇದನ್ನು ಕೂಡ ನಾನು ಹೀಗೆ ಕಟ್ ಮಾಡ್ಕೊಳ್ತೀನಿ. ಸೊ ಚಿಕ್ಕದಾಗಿ ನೀವು ಎಷ್ಟು ಚಿಕ್ಕದಾಗಿ ಬೇಕೋ ಅಷ್ಟು ಚಿಕ್ಕದಾಗಿ ನೀವು ಕಟ್ ಮಾಡ್ಕೊಳ್ಬೋದು, ಯಾವುದೇ ಸಮಸ್ಯೆ ಇಲ್ಲ. ಸೊ ಈ ರೀತಿ ಕಟ್ ಮಾಡಿ ಈಗ ನಾನು 1-2 ಪೀಸಸ್ನ ಇಟ್ಕೊಂಡಿದ್ದೀನಿ. ಕಾಯೋದಕ್ಕೆ ಆಲ್ರೆಡಿ ನಾನು ಎಣ್ಣೆ ಇಟ್ಟಿದ್ದೀನಿ. ಸ್ವಲ್ಪ ಮೀಡಿಯಮ್ ಆಗಿ ಎಣ್ಣೆ ಕಾದ ನಂತರ ಇವಾಗ ಬ್ರೆಡ್ ಪೀಸಸ್ನ ನಾವು ಈ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ. ನೋಡಿ, ಹೀಗೆ ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಆಗಿ ಎಣ್ಣೆ ಕಾದಿರಬೇಕು, ಜಾಸ್ತಿ ಕಾದಿದ್ರೆ ಬೇಗನೆ ಕಪ್ಪಾಗ್ಬಿಡುತ್ತೆ. ಸೊ ನೋಡಿಕೊಂಡು ಹೀಗೆ ಬ್ರೆಡ್ ಪೀಸಸ್ನ ಸ್ವಲ್ಪ ದೂರದಿಂದನೇ ಹಾಕಿ 2 ಸೈಡಿಗೆ ಕೂಡ ನಾವು ಬೇಯಿಸ್ಕೊಳ್ಬೇಕು ಇದನ್ನು.
ನೋಡಿ ಹೀಗೆ ಬೇಯಿಸ್ಕೊಂಡ ನಂತರ ಮತ್ತೆ ಟರ್ನ್ ಮಾಡೋಣ ನಿಧಾನವಾಗಿ. ಹೀಗೆ ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು, ಬ್ರೌನ್ ಕಲರ್ ಥರ ಬರಬೇಕು. ತುಂಬ ಚೆನ್ನಾಗಿರುತ್ತೆ, ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗಂತೂ. ಸೊ ಇವಾಗ ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಂಡ್ಬಿಡೋಣ ಬ್ರೆಡ್ ಪೀಸಸ್ನೆಲ್ಲ. ಹೀಗೆ ತೆಗೆದಿಟ್ಕೊಂಡು ನಾವು ಹಿಟ್ಟನ್ನು ಕಲಸಿ ಇಟ್ಟಿದ್ದೀವಲ್ಲ, ಸೊ ಅದನ್ನು ಇವಾಗ ಪಿಜ್ಜಾ ಬೇಸ್ ಮಾಡ್ಕೋಬೇಕು. ಚಪಾತಿ ಹಿಟ್ಟನ್ನು ತಗೊಂಡು ಬೇಸ್ ಮಾಡ್ಕೋಬೇಕು, ಅಂದರೆ ಚಪಾತಿ ಥರ ಲಟ್ಟಿಸ್ಕೊಳ್ಬೇಕು. ಇವಾಗ ಫಸ್ಟು ನೋಡಿ ಹೀಗೆ ಲಟ್ಟಿಸ್ಕೋಬೇಕು. ಆದರೆ ಇದನ್ನು ಜಾಸ್ತಿ ತೆಳ್ಳಗೆ ಲಟ್ಟಿಸ್ಬಾರ್ದು, ಮೀಡಿಯಮ್ ಆಗೇ ಇರಬೇಕು. ಜಾಸ್ತಿ ತೆಳ್ಳಗೆ ಲಟ್ಟಿಸ್ಕೋಬೇಡಿ. ಜಾಸ್ತಿ ತೆಳ್ಳಗೆ ಲಟ್ಟಿಸೋದ್ರಿಂದ ಬೇಗನೆ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಎಷ್ಟು ನೋಡಿಕೊಂಡು, ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಲಟ್ಟಿಸ್ಕೋಬೇಕು. ಮಾಮೂಲಿಯಾಗಿ ಪಿಜ್ಜಾ ಬೇಸ್ ಹೇಗಿರುತ್ತೋ ಹಾಗೆ ಲಟ್ಸಿರೋ ಅಂಥದ್ದನ್ನು ಒಂದು ಪ್ಯಾನಿಗೆ ನೋಡ್ಕೊಳ್ಳಿ. ಇವಾಗ ಸ್ವಲ್ಪ ಎಣ್ಣೆನ ಹಾಕಿ ನಾನು ಈಗ ಚಪಾತಿನ ಅದರಲ್ಲಿ ಹಾಕಿದ್ದೀನಿ. ಸೊ ಹಾಕಿದ ನಂತರ ಇವಾಗ 1 ನಿಮಿಷ ಇದನ್ನು ಈ ಒಂದು ಸೈಡು ಫ್ರೈ ಮಾಡಿಕೊಂಡು ನಂತರ ಟರ್ನ್ ಮಾಡಿ ಇದನ್ನು 2 ಸೈಡ್ ಕೂಡ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಎಣ್ಣೆನೋ ಬೆಣ್ಣೆ ಅಥವಾ ತುಪ್ಪ ಯಾವುದಿದ್ರೂ ಕೂಡ ಮೇಲ್ಗಡೆ ಹಚ್ಚಿ ಈಗ ಹೀಗೆ ಟರ್ನ್ ಮಾಡಿ. ಒಂದು ಮೇಯ್ನಾಗಿ ಏನಂದರೆ ಫ್ರೆಂಡ್ಸ್, ಒಂದು ಸೈಡು ಜಾಸ್ತಿ ಚೆನ್ನಾಗಿ ಬೇಯಿಸಿ, ಇನ್ನೊಂದು ಸೈಡು ಒಂದು 0.5% ಬೆಂದರೆ ಸಾಕು. ಓಕೆ, ಈಗ ಒಂದು ಸೈಡ್ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಫಸ್ಟು ನೀಟಾಗಿ ಒಂದು ಸೈಡ್ ಬೇಯಿಸ್ಕೊಂಡ ನಂತರ ಆ ಸೈಡಿಗೆ ನಾವು ತುಪ್ಪನ ಹಾಕ್ಕೋಬೇಕು. ನೋಡಿ, ತುಪ್ಪ ಅಥವಾ ಬೆಣ್ಣೆ ಅಥವಾ ಎಣ್ಣೆ ಇದ್ದರೂ ಕೂಡ ಅದನ್ನು ಬೇಕಿದ್ರೂ ಉಪಯೋಗಿಸ್ಬೋದು. ಯಾವ್ದು ಬೇಕು ನಿಮಗೆ ಅದನ್ನು ಉಪಯೋಗಿಸಿ. ಹೀಗೆ ನಂತರ ಇದ್ರ ಮೇಲೆ ನಾನು ನೋಡಿ ಚೀಸ್ ತೊಗೊಂಡಿದ್ದೀನಿ. ಇದು ಮಾಮೂಲಿಯಾಗಿ ಎಲ್ಲ ಡೈರಿಗಳಲ್ಲೂ, ಹಾಲಿನ ಡೈರಿಗಳಲ್ಲೂ ಸಿಗುತ್ತೆ ನಿಮಗೆ ಚೀಸು. ಕೇವಲ 10 ರೂಪಾಯಿ ಪ್ಯಾಕ್ ಅದು. ಸೊ ಅದನ್ನು ಉಪಯೋಗಿಸಿ ಕೂಡ ನೀವು ಮನೆಯಲ್ಲಿ ಈ ಬ್ರೆಡ್ ಪಿಜ್ಜಾನ ಮಾಡ್ಬೋದು. ಸೊ ಈಗ ಟೊಮ್ಯಾಟೊ ಕೆಚಪ್ ಇದ್ದರೆ ಟೊಮೆಟೊ ಕೆಚಪ್ ಉಪಯೋಗಿಸಿ, ಅಥವಾ ಟೊಮ್ಯಾಟೊ ಜಾಮ್ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಬೋದು. ಜಾಮ್ ಹಾಕ್ಕೊಂಡಿದ್ದೀನಿ. ನಂತರ ಕಡಲೆ ಹಿಟ್ಟಿನ ಮಿಶ್ರಣ ಇದೆಯಲ್ಲ, ಸೊ ಅದನ್ನು ಈ ಚಪಾತಿ ಮೇಲೆ ಹಾಕಿ ನಾವು ಒಂದು ಲೇಯರ್ ಆಗಿ ಮಾಡ್ಕೋಬೇಕು. ಚಪಾತಿ ಮೇಲೆ ಪೂರ್ತಿ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ಹೀಗೆ ಸ್ಪ್ರೆಡ್ ಮಾಡ್ಕೊಳ್ತೀನಿ ಸೈಡಲ್ಲೆಲ್ಲ. ನಾನು ನೋಡ್ಬೋದು ನೀವು ಹೀಗೆ ಸ್ಪ್ರೆಡ್ ಮಾಡಿದ ನಂತರ ಸ್ವಲ್ಪ ಈರುಳ್ಳಿ ಉಳಿದಿತ್ತು, ಅದನ್ನು ಕೂಡ ಮೇಲೆ ಹಾಕ್ಕೊಂಡಿದ್ದೀನಿ. ನಂತರ ಈಗ ಬ್ರೆಡ್ಡನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಸೊ ಆ ಬ್ರೆಡ್ ಪೀಸಸ್ನೆಲ್ಲ ನಾವು ಮೇಲೆ ಜೋಡಿಸ್ಕೊಳ್ಳೋಣ. ಹೀಗೆ ಇದನ್ನು ಜೋಡಿಸ್ಕೊಳ್ಬೇಕು. ತುಂಬಾ ಕ್ರಂಚಿಯಾಗಿರುತ್ತೆ, ತುಂಬ ಟೇಸ್ಟಿ ಇರುತ್ತೆ ಇದು. ಮೇಲೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡ ನಂತರ ಈಗ ನಾನು ಚೀಸನ್ನು ಕೈಯಿಂದನೇ ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಚಾಕುವಿನ ಸಹಾಯದಿಂದ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ನೋಡಿ ಈ ಥರ ನಾನು ಹಾಕ್ಕೊಳ್ತಾ ಇದ್ದೀನಿ. ಕೈಯಿಂದನೇ ಈ ಥರ ಮುರಿದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ಇದನ್ನು ಎಲ್ಲ ಕಡೆನೂ ಚೀಸ್ನ ಹಾಕಿ ನಂತರ ಇದ್ರ ಮೇಲೆ ಇವಾಗ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಡೆಕೋರೇಟ್ ಮಾಡಿದ್ರೆ. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್, ಪೆಪ್ಪರ್ ಪೌಡರ್ ಮತ್ತು ಉಪ್ಪು, ಸಾಲ್ಟ್ ಇಷ್ಟನ್ನು ಹಾಕಿ ಮೇಲ್ಗಡೆ ಸ್ಪ್ರೆಡ್ ಮಾಡಿ ನಂತರ ಇದ್ರ ಮೇಲೆ ಒಂದು ಮುಚ್ಚಳವನ್ನು ಮುಚ್ಚೋಣ. ನೋಡಿ ಈ ಥರ ಮುಚ್ಚಳನ ಮುಚ್ಚಬೇಕು. ಮುಚ್ಚಿ ಒಂದು 5 ನಿಮಿಷ ಬೇಯಿಸಬೇಕು. ನೋಡ್ಬೋದು ನೀವು ಚೀಸ್ ಎಲ್ಲ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅಂತ. ಈಗ ಕರೆಕ್ಟಾಗಿ ಬೆಂದಿದೆ. ಸೊ ಟೋಟಲ್ ಆಗಿ ಬ್ರೆಡ್ ಪಿಜ್ಜಾ ರೆಡಿಯಾಗಿದೆ. ಬ್ರೆಡ್ಡಿಂದ ತಯಾರಿಸಿ ಹೊಸ ರೀತಿಯ ರೆಸಿಪಿ. ಇದನ್ನು ಮೊದಲು ಯಾವತ್ತೂ ಕೂಡ ನೀವು ತಿಂದಿರಲ್ಲ ಅನಿಸುತ್ತೆ. ಖಂಡಿತ ನೋಡಿದ ತಕ್ಷಣ ಒಂದ್ಸಲ ತಯಾರಿಸಿ ತಿನ್ನಿ. ಓಕೆ, ಬಾಯ್.